ಹಾಯ್ ಫ್ರೆಂಡ್ಸ್, ಬಾಂಧವ್ಯ ಧಾರಾವಾಹಿಯ 2ನೇ ಸಂಚಿಕೆಯಲ್ಲಿ ಕಾಮಾಕ್ಷಮ್ಮ ತನ್ನ ಮಗನಿಗೆ ಮದುವೆ ಮಾಡೋಕ್ಕೋಸ್ಕರ ಹುಡುಗಿ ನೋಡಕ್ಕೆ ಹೋಗ್ತಾಳೆ. ಹುಡುಗಿ ಇಬ್ಬರು ಒಬ್ರಿಗೊಬ್ರು ಪರಸ್ಪರ ಮೆಚ್ಕೋತಾರೆ. ಕಾಮಾಕ್ಷಮ್ಮ ಅದ್ಧೂರಿಯಾಗಿ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿ ಹುಡುಗಿ ಮನೆಯವರಿಗೆ ಡಿಮ್ಯಾಂಡ್ ಮಾಡ್ತಾಳೆ. ನಂತರ ಹುಡುಗಿ ಸುಮಾ ತಂದೆ ತನ್ನ ಮಗಳ ಮದುವೆಗೋಸ್ಕರ ಸಾಲವನ್ನು ಕೂಡ ಮಾಡ್ತಾನೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ರಾಜಮ್ಮನವರೇ, ಓ ಕಾಮಾಕ್ಷಮ್ಮನವರೇ, ಬನ್ನಿ ಕೂತ್ಕೊಳ್ಳಿ. ಇಲ್ಲಿ ಬೀಗ್ರೆ, ಪರವಾಗಿಲ್ಲ, ಇಲ್ಲೇ ಎಲ್ಲ ಅಂಗಡಿಗೆ ಬಂದಿದ್ವಿ. ಹಾಗೆ ನಿಮ್ಮನ್ನು ನನ್ನ ಸೊಸೆ ಆಗೋ ಸುಮ್ಮನ್ನು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ತುಂಬ ಸಂತೋಷ ಬೀಗ್ರೆ, ಕೂತ್ಕೊಳ್ಳಿ. ಸುಮಾನ್ ಕರಿತೀನಿ. ಶಾಲಿನಿ ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ ಆಂಟಿ. ಕೂತಿರಿ, ಒಂದು ನಿಮಿಷ ಬಂದೆ. ಸುಮಾ ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸುಮಾ, ಆದಷ್ಟು ಬೇಗ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ಬಿಡಮ್ಮ. ನನಗಂತೂ ಎಷ್ಟೊತ್ತಿಗೆ ನಿನ್ನ ಸುರೇಶ್ ಮದುವೆ ಆಗುತ್ತೋ, ನೀನು ಯಾವಾಗ ನಮ್ಮ ಮನೆಗೆ ಬರ್ತೀಯೋ ಅಂತ ಅನ್ನಿಸ್ತಿದೆ. ಬೀಗ್ರೆ, ನಮ್ಮ ಮಗಳು ನಿಮ್ಮ ಮಗನಿಗಿಂತ ನಿಮಗೆ ಬೇಗ ಮದುವೆ ಮಾಡಿಬಿಡ್ಬೇಕು ಅನ್ನೋ ಆತರ ಜಾಸ್ತಿ ಆಗಿದೆ ಅನ್ಸುತ್ತೆ. ಮತ್ತೆ ಇರಲ್ವಾ, ನೀವು ನಿಮ್ಮ ಮುದ್ದಾದ ಮಗಳನ್ನ ನಮಗೆ ಕೊಡ್ತಿದ್ದೀರಾ. ಇಷ್ಟು ಸುಂದರವಾಗಿರೋ ಮಗಳು ನಮಗೆ ಸೊಸೆಯಾಗಿ ಬರ್ತಾಳೆ ಅಂದರೆ ನನಗಂತೂ ತುಂಬಾನೇ ಖುಷಿ ಇದೆ. ನಿಮ್ಮ ಮಾತು ಕೇಳಿ ನನಗೆ ತುಂಬ ಸಂತೋಷ ಆಯಿತು ಬೀಗ್ರೆ. ಹೇಗೋ ನನ್ನ ಮಗಳನ್ನ ನೀವು ಇದೇ ರೀತಿ ಚೆನ್ನಾಗಿ ಮಾತಾಡ್ಸ್ಕೊಂಡು ನೋಡ್ಕೊಂಡಿದ್ರೆ ನನಗಷ್ಟೇ ಸಾಕು. ಸರಿ, ನಾವಿನ್ನು ಬರ್ತೀವಿ. ಅಯ್ಯೋ, ಇದೇನು ಹೀಗೆ ಬಂದು ಹಾಗೆ ಹೋಗ್ತಿದ್ದೀರಾ? ನೀವಿವತ್ತು ಊಟ ಮಾಡ್ಕೊಂಡೆ ಇಲ್ಲಿಂದ ಹೋಗಬೇಕು. ಅಯ್ಯೋ ಇಲ್ಲ, ಲೇಟ್ ಆಗಿಬಿಡುತ್ತೆ. ನಾನು ಶಾಲಿನಿ ಇಲ್ಲೆಲ್ಲೋ ಶಾಪಿಂಗಿಗೆ ಅಂತ ಬಂದಿದ್ವಿ. ಹಾಗೆ ನಮ್ಮ ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೆ. ಇನ್ನೇನು ಮದುವೆ ಆದಮೇಲೆ ಬಂದು ಹೋಗೋದಿದ್ದೇ ಇರುತ್ತಲ್ಲ. ಸರಿ ಸರಿ, ಹಾಕಿದ್ರೆ ನಾವಿನ್ನು ಬರ್ತೀವಿ. ಹೋಗಿ ಬನ್ನಿ. ಬಾಯ್ ಆಂಟಿ. ಬಾಯ್ ಅದಕ್ಕೆ. ಬಾಯ್ ಸುಮಾ, ಹೋಗಿ ಬರ್ತೀನಮ್ಮ. ಆದಷ್ಟು ಬೇಗ ನಮ್ಮ ಮನೆಗೆ ಬಂದ್ಬಿಡು. ಸುಮಾ, ನಿಮ್ಮ ಅತ್ತೆ ಆಗೋರು ತುಂಬಾನೇ ಒಳ್ಳೆಯವರು ಕಣೆ. ನನಗೆ ಭಯ ಆಗಿತ್ತು ನಿನಗೆ ಎಂಥ ಮನೆ ಸಿಗುತ್ತೋ ಅಂತ. ಸರಿ, ನನಗೆ ಬೇಕಾದಷ್ಟು ಕೆಲಸ ಇದೆ. ಸುಮಾ ಅಂತೂ ತನಗೆ ಒಳ್ಳೆ ಮನೆ ಸಿಕ್ಕಿದೆ, ನಮ್ಮ ಅತ್ತೆ ಎಷ್ಟು ಒಳ್ಳೆಯವರು ಅಂತ ತುಂಬಾನೇ ಖುಷಿ ಪಡ್ತಿರ್ತಾಳೆ. ತಾನು ಎಷ್ಟು ಬೇಗ ಆ ಮನೆ ಸೊಸೆಯಾಗಿ ಹೋಗ್ತೀನೋ ಅಂತ ಅವಳಿಗೂ ಅನ್ನಿಸ್ತಿರತ್ತೆ. ಅತ್ತೆ ಎಷ್ಟು ಒಳ್ಳೆಯವರಲ್ವಾ. ನಾನು ಇನ್ನೂ ಅವ್ರ ಮನೆ ಸೊಸೆಯಾಗಿ ಹೋಗೇ ಇಲ್ಲ, ಆಗಲೇ ನನ್ನ ಇಷ್ಟೊಂದು ಪ್ರೀತಿಸ್ತಾರೆ ಅಂದರೆ ನನ್ನ ಸೊಸೆಯಾಗಿ ಹೋದ್ಮೇಲೆ ಅವ್ರು ನನ್ನ ಎಷ್ಟು ಕೇರ್ ಮಾಡ್ಬೋದು, ನನ್ನ ಎಷ್ಟು ಪ್ರೀತಿ ಮಾಡ್ಬೋದು. ನಿಜಕ್ಕೂ ಇಂಥ ಮನೆ ಸಿಗೋಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಅಂತಾನೆ ಹೇಳಬೇಕು. ಹಲೋ, ಏನೇ ಸುಮಾ, ಫೋನೇ ಮಾಡಿಲ್ಲ. ಇತ್ತೀಚೆಗೆ ಭಾರಿ ಬ್ಯುಸಿ ಆಗ್ಬಿಟ್ಟಿದ್ಯಾ? ಹಾಗೇನಿಲ್ಲ ರಮ್ಯಾ, ನಮ್ಮ ಅತ್ತೆ ಬಂದಿದ್ರು. ಅಂದರೆ ನಿಮ್ಮ ಮದುವೆ ಆಗೋಯ್ತಾ? ನೀನು ಇವಾಗ ತಾಯಿ ಮನೇಲಿದ್ಯಾ? ಅಂದರೆ ನೀನು ಪ್ರೆಗ್ನೆಂಟಾ? ಹಲೋ, ವೆಯ್ಟ್ ರಮ್ಯಾ, ನಾನು ನಮ್ಮ ಅತ್ತೆ ಬಂದಿದ್ರು ಅಂತ ಹೇಳಿದೆ. ಐ ಮೀನ್ ನಮ್ಮ ಅತ್ತೆ ಆಗೋರು. ಹಾಂ, ಹಾಗೆ ಹೇಳು. ನಮ್ಮ ಅತ್ತೆ ಬಂದಿದ್ರು ಅಂದರೆ ಇದೇನಪ್ಪ, ನನ್ನ ಮದುವೆಗೆ ಕರೀದೆ ಇವಳು ಮದುವೆ ಮಾಡ್ಕೊಂಬಿಟ್ಲಾ ಅಂತ ಅಂದ್ಕೊಂಡೆ. ನಿನ್ನ ಮದುವೆ ಕರೀದೆ ಇರ್ತೀನೇನೆ. ರಮ್ಯಾ, ನಾನು ನಿನಗೆ ಫೋನ್ ಮಾಡಬೇಕು ಆಮೇಲೆ ಅಂತ ಅಂದ್ಕೊಂಡಿದ್ದೆ. ಏನು ವಿಷಯ? ಶಾಪಿಂಗ್ ಎಲ್ಲರೂ ಹೋಗಬೇಕಾ? ನನಗೂ ನಿನ್ನ ಜೊತೆ ಶಾಪಿಂಗಿಗೆ ಬರಬೇಕು ಅನ್ನೋ ಆಸೆ ಏನೋ ಇದೆ. ಆದರೆ ಏನು ಮಾಡಲಿ, ನಿನಗೆ ಗೊತ್ತಲ್ಲ, ಮಗುನ ಬಿಟ್ಟು ಹೇಗೆ ಬರೋದು ಹೇಳು. ಅವನಂತೂ 2 ನಿಮಿಷ ನನ್ನ ಬಿಟ್ಟಿರೋ ಕಳ್ತಾನೆ. ನನಗೆ ಗೊತ್ತಿಲ್ವೇನೆ, ಶಾಪಿಂಗ್ ವಿಚಾರ ಅಲ್ಲ. ರಮ್ಯಾ, ಈಗ ಸುರೇಶ್ ತಾಯಿ ಬಂದಿದ್ರಲ್ಲ, ಹಾಗೆ ಅವ್ರ ತಂಗಿನೂ ಬಂದಿದ್ಲು. ಅವರಂತೂ ಎಷ್ಟು ಖುಷಿಯಾಗಿ ಮಾತಾಡ್ಸಿದ್ರು ಗೊತ್ತಾ ನನ್ನ. ನೀನು ಎಷ್ಟೊತ್ತಿಗೆ ನಮ್ಮ ಮನೆಗೆ ಸೊಸೆಯಾಗಿ ಬರ್ತೀಯೋ ಅಂತ ನನಗೆ ಅನ್ನಿಸ್ಬಿಟ್ಟಿದೆ. ಹಾಗೆ ಹೀಗೆ ಅಂತ ಎಷ್ಟೆಲ್ಲ ಮಾತಾಡಿದ್ರು ಗೊತ್ತಾ.
ನನಗಂತೂ ಎಷ್ಟೊತ್ತಿಗೆ ಆ ಮನೆಗೆ ಸೊಸೆಯಾಗಿ ಹೋಗ್ತೀನೋ ಅಂತ ಅನ್ನಿಸ್ತಿದೆ. ಅಲ್ಲ ರಮ್ಯಾ, ನಾನು ಇನ್ನೂ ಆ ಮನೆ ಸೊಸೆನೇ ಆಗಿಲ್ಲ, ಆದರೂ ನನಗೆ ಎಷ್ಟು ಕೇರಾಗಿ ಮಾಡ್ತಾರೆ, ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಖುಷಿ ಆಯಿತು ಕಣೆ. ಅದಕ್ಕೆ ಈ ವಿಚಾರನ ನಿನ್ನ ಹತ್ರ ಶೇರ್ ಮಾಡ್ಕೋಬೇಕು ಅಂತಾನೆ ನಾನು ಆಮೇಲೆ ನಿನಗೆ ಕಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನೀನೇ ಮಾಡಿದೆ. ಸುಮಾ, ಎಲ್ಲರೂ ಸ್ಟಾರ್ಟಿಂಗಲ್ಲಿ ಹಾಗೇ ಇರ್ತಾರೆ, ಹೋಗ್ತಾ ಹೋಗ್ತಾ ಅಯ್ಯಪ್ಪ ಅನಿಸುತ್ತೆ. ಅಲ್ಲ ರಮ್ಯಾ, ನಾನೇನೋ ಖುಷಿ ವಿಚಾರ ಹಂಚ್ಕೊಳ್ಳೋಣ ಅಂತ ಹೇಳಿದ್ರೆ ನೀನು ನೋಡಿದ್ರೆ ಹೆದರಿಸ್ತಿದ್ಯಲ್ಲೇ. ಹೆದರಿಸ್ತಿಲ್ಲ, ಇರೋ ವಿಚಾರ ಹೇಳಿದೆ ಅಷ್ಟೆ. ನಮ್ಮತ್ತೇನೆ ತಗೋ. ಅಯ್ಯೋ, ಇಂಥ ಸೊಸೆನ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು, ಹಾಗೆ ಹೀಗೆ ಅಂತ ಎಲ್ಲರ ಹತ್ರನೂ ಹೇಳ್ಕೊಂಡು ಬಂದಿದ್ದು. ಆದರೆ ಇವಾಗ ತಿರ್ಗೂ ನೋಡಲ್ಲ ಅಂತೀನಿ. ನನ್ನ ಮಗುನ ಇದುವರೆಗೂ ಅವ್ರು ನೋಡೋಕ್ಕೆ ಬಂದಿಲ್ಲ, ಗೊತ್ತಾ ನಿಂಗೆ? ಹೌದಾ? ಅದ್ಯಾಕೆ ಹಾಗೆ? ಅಯ್ಯೋ ಬಿಡು, ನೀನಿವಾಗ ಮದುವೆ ಹುಡುಗಿ, ಖುಷಿಯಾಗಿರಬೇಕು. ನಂದು ಇದ್ದಿದ್ದೇ ಗೋಳು, ನೀನಾದರೂ ಚೆನ್ನಾಗಿರು ಅಷ್ಟೆ. ಸರಿ, ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ಮಗುನ ನೋಡಿಕೊಂಡು ಆರಾಮಾಗಿರು. ಸರಿ ಕಣೆ, ಬಾಯ್, ಟೇಕ್ ಕೇರ್, ಬಾಯ್. ಪಾಪ ರಮ್ಯಾ ಎಷ್ಟು ಒಳ್ಳೆ ಹುಡುಗಿ, ಆದರೂ ಅವ್ರ ಅತ್ತೆ ಯಾಕೆ ಈ ರೀತಿ ಎಲ್ಲ ನಡ್ಕೋತಾರೆ? ಸುಮಾ ರಮ್ಯಾ ಅತ್ತೆ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ಹೊರತು ನಾಳೆ ತನ್ನ ಅತ್ತೆ ತನ್ನ ಹೇಗೆ ನೋಡ್ಕೋಬೋದು ಅನ್ನೋದ್ರ ಬಗ್ಗೆ ಅವಳು ಯೋಚನೆನೇ ಮಾಡ್ತಿರಲ್ಲ. ಯಾಕಂದರೆ ಕಾಮಾಕ್ಷಮ್ಮ ಸುಮಾ ಮನೆಗೆ ಬಂದು ನೀನು ಎಷ್ಟೊತ್ತಿಗೆ ನಮ್ಮ ಮನೆಗೆ ಬರ್ತೀಯೋ ಹಾಗೆ ಹೀಗೆ ಅಂತ ಎಲ್ಲ ಹಾಡು ಹೊಗಳು ಹೋಗ್ತಾಳಲ್ಲ, ಅದನ್ನೇ ನಿಜ ಅಂತ ನಂಬ್ಕೊಂಡು ಸುಮಾ ತನ್ನ ಮದುವೆ ಕನಸು ಕಾಣ್ತಾ ಇರ್ತಾಳೆ. ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ. ಆ ಕಡೆ ಸುರೇಶ್ ಮನೇಲಿ, ಈ ಕಡೆ ಸುಮಾ ಮನೇಲಿ ಇಬ್ಬರು ಕೂಡ ಮದುವೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮದುವೆ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಹಾಗೋ ಹೀಗೋ ಆ ಮದುವೆ ದಿನ ಬಂದೇ ಬಿಡುತ್ತೆ. ಸುಮಾ ಮತ್ತೆ ಸುರೇಶ್ ಮದುವೆ ತುಂಬ ಗ್ರ್ಯಾಂಡಾಗಿ ಆಗುತ್ತೆ. ಸುಮಾ ಸುರೇಶ್ ಮದುವೆಗೆ ಸುಮಾ ತಂಗಿ ಬಂದಿರಲ್ಲ, ಯಾಕಂದರೆ ಅವಳಿಗೆ ಎಕ್ಸಾಮ್ಸ್ ಇರುತ್ತೆ. ಆದರೆ ಸುರೇಶ್ ತಮ್ಮ ಮದುವೆಗೆ ಬಂದಿರ್ತಾನೆ. ಮಹೇಶ, ಅದಕ್ಕೆ ಫೋಟೋ ಕಳಿಸು ಅಂತ ಅವತ್ತಿಂದ ಕೇಳ್ತಿದ್ದೆ ತಾನೆ. ನಿಜ ಹೇಳಬೇಕಂದ್ರೆ ಸುಮನ್ ಫೋಟೋ ನನ್ನ ಮೊಬೈಲಲ್ಲಿ ಇಲ್ಲವೇ ಇಲ್ಲ. ನೋಡು, ಇವಾಗ ಡೈರೆಕ್ಟಾಗೇ ತೋರಿಸ್ತಾ ಇದ್ದೀನಿ ನಿಮ್ಮ ಅದಕ್ಕೆನ. ಅಣ್ಣ, ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಂದು ಅದಕ್ಕೆದು ಜೋಡಿ ಸೂಪರ್. ಒಳ್ಳೆ ಹುಡುಗಿನೇ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ. ಸೆಲೆಕ್ಟ್ ಅವನು ಮಾಡ್ಕೊಂಡಿಲ್ಲಪ್ಪ, ನಾನು ಮಾಡಿದ್ದು ಅಲ್ವಾ ಸುಮಾ? ಹೌದು ಅತ್ತೆ. ಸರಿ ಅಣ್ಣ, ಹ್ಯಾಪಿ ಮ್ಯಾರಿಡ್ ಲೈಫ್ ಅದಕ್ಕೆ. ಥ್ಯಾಂಕ್ ಯು. ಸರಿ ಅಣ್ಣ, ನಾನು ಈಗಲೇ ಹೊರಡಬೇಕು. ನಾನು ಇನ್ನು ಬರ್ತೀನಿ. ಏನು, ಈಗಲೇ ಹೊರಡ್ಬೇಕಾ? ಯಾಕೋ, ನಿನ್ನ ಮದುವೆಗೆ ರಜೆ ಹಾಕಿ ತಾನೇ ಬಂದಿದ್ದು? ಹೌದು ಅಣ್ಣ, ನಾನು 1 ವಾರ ರಜೆ ಕೇಳಿದ್ದೆ. ಈಗ ಆಲ್ರೆಡಿ 3 ಡೇಸ್ ಆಗೋಯ್ತು. ಈಗ ಬೆಳಗ್ಗೆ ಮ್ಯಾನೇಜರ್ ಫೋನ್ ಮಾಡಿ ನೀವು ನಾಳೆ ಬರಲೇಬೇಕು ಆಫೀಸ್ಗೆ ಅಂತ ಹೇಳಿದ್ರು. ಹಾಗಾಗಿ ನಾನು ಇವಾಗ ಹೊರಡಲೇಬೇಕು. ಬೇಜಾರು ಮಾಡ್ಕೋಬೇಡ. ನೆಕ್ಸ್ಟ್ ವೀಕ್ ಹಾಗೆ 1 ವೀಕ್ ರಜೆ ತೊಗೊಳ್ಬೇಕಾದ್ರೆ ಬರ್ತೀನಿ. ಏನೋ ಮಹೇಶ ಇದು? ಸುರೇಶ ಅವನು ಹೇಳ್ತಾ ಇಲ್ವಾ ಆಫೀಸ್ ಕೆಲಸ ಇದೆ ಅಂತ? ಹೋಗ್ಲಿ ಬಿಡು. ಸರಿ, ಆದರೆ ನೆಕ್ಸ್ಟ್ ವೀಕ್ ಖಂಡಿತ ಬರಬೇಕು. ಬಂದು ನಮ್ಗಳ ಜೊತೆ 1 ವಾರ ಇದ್ದು ಹೋಗ್ಬೇಕು ನೀನು. ಸರಿ ಅಣ್ಣ, ಆಯಿತು. ಸರಿ, ನಾನು ಇನ್ನು ಬರ್ತೀನಮ್ಮ. ಬಾಯ್ ಅದಕ್ಕೆ. ಬರ್ತೀನಿ ಆಂಟಿ, ಅಂಕಲ್. ಬಾಯ್ ಶಾಲಿನಿ. ಅವನು ಹೋಗಿದ್ದು ಒಳ್ಳೇದೇ ಆಯಿತು ಬಿಡು, ಇಲ್ಲ ಅಂದರೆ ಹಾಗೆ ಹೀಗೆ ಅಂತ 28 ಹೇಳ್ತಾ ಕೂತಿರೋನು. ಸುರೇಶ, ಸುಮಾ, ಆವಾಗಲಿಂದ ನಿಂತು ಇಬ್ಬರಿಗೂ ಸುಸ್ತಾಗಿದೆ. ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಜ್ಯೂಸ್ ಏನಾದರೂ ತಗೊಂಬರ್ತೀನಿ. ಅಯ್ಯೋ, ನಿಮಗೆ ಯಾಕೆ ತೊಂದರೆ? ನೀವು ಕೂತ್ಕೊಳ್ಳಿ, ನಾವು ಹೋಗಿ ತೊಗೊಂಡು ಬರ್ತೀವಿ. ನಾವು ಅವಾಗ್ಲಿಂದ ಗಂಡಿನ ಕಡೆಯವ್ರಿಗೆ ಉಪಚಾರ ಮಾಡ್ತೀರಾ ಅಂತ ಕಾಯ್ತಾನೆ ಇದ್ವಿ. ನೀವು ನೋಡಿದ್ರೆ ನಮ್ಮ ಸರಿಸಮವಾಗಿ ನಿಂತಿದ್ರಲ್ಲ, ಅದಕ್ಕೆ ನಾನೇ ಹೋಗಿ ತಗೊಂಡು ಬರ್ತೀನಿ ಅಂತ ಹೇಳ್ದಾಗ್ಲಾದ್ರೂ ನಿಮಗೆ ಅರ್ಥ ಆಗುತ್ತೇನೋ ಅಂತ ಹೇಳ್ದೆ. ಕಾಮಾಕ್ಷಮ್ಮ ಮಾಡಿದ ಮಾತು ಕೇಳಿ ಸುಮಾ ತಂದೆ ತಾಯಿಗಂತೂ ಒಂಥರ ಅನ್ಸುತ್ತೆ. ಇದೇನು ಇವರು ಮುಖಕ್ಕೆ ಹೊಡೆದಂಗೆ ಹೇಳ್ಬಿಟ್ರಲ್ಲ ಅಂತ. ಸುಮಾಗೂ ಯಾವುದೋ ಒಂದು ಮನಸ್ಸಿನ ಮೂಲೆಯಲ್ಲಿ ಅತ್ತೆ ಸ್ವಲ್ಪ ರೂಢಾಗಿ ನಡ್ಕೊಂಡ್ರು ನಮ್ಮ ಅಪ್ಪ ಅಮ್ಮನ ಹತ್ರ ಅಂತ ಅವಳಿಗೂ ಅನ್ಸುತ್ತೆ. ಕೂತಿರಿ, ನಾವು ತಗೊಂಡು ಬರ್ತೀವಿ. ಕಾಮಾಕ್ಷಮ್ಮ ತನ್ನ ಸೊಸೆ ಸುಮನ ಮನೆ ಕರ್ಕೊಂಡು ಹೋದ್ಮೇಲೆ ಚೆನ್ನಾಗಿ ನೋಡ್ಕೋತಾಳ. ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.